ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷದಲ್ಲಿ ಗರಿಗರಿಯಾದ ಇನ್ಸ್ಟೆಂಟ್ ಬಿಳಿ ಚಕ್ಕಲಿನ ತಯಾರಿಸಿ ನೀವು ತಿಂತಾ ಇದ್ದರೆ ಬಾಯಲ್ಲೇ ಕರಗಿ ಹೋಗುತ್ತೆ. ಅಷ್ಟು ಟೇಸ್ಟಿಯಾಗಿರುವಂತಹ ಈಸಿಯಾಗಿರುವಂತಹ ಒಂದು ಚಕ್ಕಲಿ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು 1/4 ಕಪ್ ಆಗುವಷ್ಟು ಕಡಲೆ, ನಾವು ಉರಿಗಡಲೆ ಅಂತ ಹೇಳ್ತೀವಲ್ಲ, ಆ ಕಡಲೆಯನ್ನು 1/4 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಸೊ ಈ ಒಂದು ಕಪ್ಪಿನ ಅಳತೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಬೌಲು, ಕಪ್ಪು, ಲೋಟ ಯಾವುದೇ ಒಂದು ರೆಸಿಪಿಯನ್ನು ಮಾಡಬೇಕಾದ್ರೆ ಒಂದು ಅಳತೆಯಲ್ಲಿ ನೀವು ಮಾಡ್ಕೊಳ್ಳಿ, ಆಗ ಪರ್ಫೆಕ್ಟಾಗಿ ಬರುತ್ತೆ. ನಂತರ ಮಿಕ್ಸಿ ಜಾರ್ಗೆ ನಾನು ಕಡಲೆಯನ್ನು ಸೇರಿಸ್ಕೊಂಡು ಅದನ್ನು ಪೌಡರ್ ಮಾಡ್ಕೊಂಬರ್ತೀನಿ. ನಂತರ ಒಂದು ಪ್ಯಾನಿಗೆ ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಆಮೇಲೆ ಬೇಕು ಅಂದರೆ ನೀವು ಉಪ್ಪನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸೊ ನೋಡಿಕೊಂಡು, ಕಮ್ಮಿ ಆಗಿದ್ರೆ ಹೆಚ್ಚಂತೂ ಮಾಡ್ಕೋಬೋದು, ಹೆಚ್ಚಾದರೆ ಕಮ್ಮಿ ಮಾಡ್ಕೊಳಕ್ಕಾಗಲ್ಲ. ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಓಕೆ. ಸೊ ಈಗ ಈ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತೀನಿ. ಬೆಣ್ಣೆ ಇದ್ದರೆ ಖಂಡಿತ ಬೆಣ್ಣೆಯನ್ನು ಉಪಯೋಗಿಸಿ, ಇಲ್ಲ ಅನ್ನೋದಾದರೆ 1 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಎಣ್ಣೆಯನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಸ್ಟವ್ ಮೇಲೆ ಇಡ್ತೀನಿ. ನೀರು ಈ ಥರ ಕುದಿ ಬರ್ತಾ ಇರಬೇಕು. ಆಗ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಓಕೆ. ಸೊ ನೀರು ಈ ಥರ ಚೆನ್ನಾಗಿ ಕುದಿ ಬರ್ತಾ ಇರಬೇಕು. ಆಗ ನಾವು ಇದಕ್ಕೆ ಅಕ್ಕಿ ಹಿಟ್ಟು, ಅಂದರೆ ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ, ಅಕ್ಕಿ ಹಿಟ್ಟು ಮನೆಯಲ್ಲಿಯೇ ಅಕ್ಕಿಯನ್ನು ತೊಳೆದು ಅದನ್ನು ನಾವು ಫ್ಯಾನ್ ಗಾಳಿಗೋ ಅಥವಾ ಬಿಸಿಲಿಗೋ ಒಣ ಹಾಕಿ ನಂತರ ಪೌಡರ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ. ಇಲ್ಲ ಅಂದರೆ ಅಂಗಡಿಗಳಲ್ಲೂ ಕೂಡ ಅಕ್ಕಿ ಹಿಟ್ಟು ಸಿಗುತ್ತೆ, ಅಲ್ಲಿಂದನೂ ಕೂಡ ನೀವು ತಂದು ಮಾಡ್ಕೋಬಹುದು. ಈಗ ಹಬ್ಬಗಳು ಬರ್ತಾ ಇದೆ. ಸೊ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಸೊ ಯಾವಾಗಲೂ ಕೂಡ ನೀವು ದಿಢೀರಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಚಕ್ಲಿ ತಿನ್ನಬೇಕು ಅನ್ನಿಸ್ದಾಗ ದಿಢೀರಾಗಿ ಮಾಡ್ಕೋಬೋದು ಈ ಒಂದು ರೆಸಿಪಿಯನ್ನಂತೂ. ಈಗ ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಕಪ್ ನೀರಿಗೆ 1 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿರೋದು. ಸ್ವಲ್ಪ ನೀರು ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೀರೇನು ನನಗೆ ಕರೆಕ್ಟಾಗಿ 1 ಕಪ್ ಹಿಟ್ಟಿಗೆ 1 ಕಪ್ ನೀರು ಕರೆಕ್ಟಾಗಿ ಆಯಿತು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಹಾಗೆ 1 ನಿಮಿಷದವರೆಗೂ ಇದನ್ನು ಹೀಗೆ ಬೇಯಿಸ್ಕೊಳ್ಬೇಕಾಗುತ್ತೆ. ಅಕ್ಕಿ ಹಿಟ್ಟನ್ನು ಬೇಯಿಸ್ಕೋಬೇಕಾಗುತ್ತೆ. 1 ನಿಮಿಷ ಆದ ನಂತರ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡಿ ನಂತರ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಸ್ಟವ್ನ ಆನ್ ಮಾಡಿ ಹಾಕ್ಕೊಳ್ಬೇಡಿ, ಅದರ ಕಲರ್ ಏನಿದೆಯೋ ಅದು ಚಕ್ಲಿಗೆ ಬಿಟ್ಕೊಳ್ಳುತ್ತೆ. ಆಗ ಚಕ್ಲಿಯ ಕಲರ್ ಕೂಡ ಚೇಂಜ್ ಆಗುತ್ತೆ. ನಮಗೆ ಬಿಳಿ ಚಕ್ಲಿ ಬೇಕು ಅಂತಂದರೆ ಸ್ಟವ್ನ ಆಫ್ ಮಾಡಿ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಕಡಲೆ ಪೌಡರ್ ಮಾಡಿದ್ವಲ್ಲ ಆ ಒಂದು ಹಿಟ್ಟು, ಕಡಲೆ ಹಿಟ್ಟು 1/4 ಕಪ್ ಆಗೋಷ್ಟು ಕಡಲೆ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದರ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟವ್ನ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್, ಸ್ಟವ್ ಆನ್ ಮಾಡ್ಕೋಬೇಡಿ. ನಾವು ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ 1 ನಿಮಿಷ ಬೇಯಿಸಿ ನಂತರ ಸ್ಟವ್ನ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿದ ನಂತರನೇ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೌಲು ಅಥವಾ ಪ್ಲೇಟು ಯಾವುದಕ್ಕಾದ್ರೂ ಒಂದಕ್ಕೆ ಹಾಕ್ಕೊಳ್ಳಿ. ಚಕ್ಲಿ ಮಾಡುವ ವಿಧಾನ ಅಂತೂ ತುಂಬಾ ಈಸಿ. ಖಂಡಿತವಾಗ್ಲೂ ಯಾರೆಲ್ಲ ನಮಗೆ ಚಕ್ಲಿ ಮಾಡೋಕ್ಕೆ ಬರಲ್ಲ ಅಂತಿರಲ್ಲ, ನನ್ನ ಚಾನಲಲ್ಲಿ ನಾನು ತುಂಬಾ ಒಂದು ಚಕ್ಲಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನೋಡಿ ಒಂದ್ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಾನು ಮಾಡಿರೋಂಥ ವಿಧಾನದಲ್ಲೇ ನೀವು ಮನೆಯಲ್ಲಿ ತಯಾರಿಸಿದರೆ 100% ಅಂತೂ ನೀವು ಮಾಡೋವಂಥ ಚಕ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆ. ಸೊ ಈಗ ಹಿಟ್ಟನ್ನು ನೀಟಾಗಿ ನಾನು ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್, ಸ್ವಲ್ಪ ಬಿಸಿನೇ ಇರಬೇಕಿದು, ಬಿಸಿ ಇದ್ದಾಗಲೇ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಪೂರ್ತಿ ತಣ್ಣಗಾದ ನಂತರ ಅದನ್ನು ಮಿಕ್ಸ್ ಮಾಡಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅದು ಬಿಸಿ ಇದ್ದಾಗಲೇ ನೀವು ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು.
ಈಗ ಒಂದು ಚಕ್ಲಿ ಒಳ್ಳಿಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ನೀಟಾಗಿ ಗ್ರೀಸ್ ಮಾಡಿದ ನಂತರ ಇವಾಗ ಹಿಟ್ಟನ್ನು ಇದು ಫುಲ್ಫಿಲ್ ಮಾಡ್ಕೊಳ್ಳೋಣ. ನೋಡಿ, ಈಗ ಹಿಟ್ಟನ್ನು ಹಾಕ್ಕೊಳ್ತೀನಿ ನಾನು. ಈ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಂಡ ನಂತರ ಪೂರ್ತಿಯಾಗಿ ಇವಾಗ ಕ್ಲೋಸ್ ಮಾಡಿಕೊಂಡು ಚಕ್ಲಿಯನ್ನು ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಆಗುವಂತಹ ಒಂದು ಗರಿ ಗರಿಯಾದ ಕ್ರಿಸ್ಪಿಯಾಗಿರುವಂತಹ ಒಂದು ಚಕ್ಲಿ. ಸೊ ಖಂಡಿತ ಹಬ್ಬಗಳಲ್ಲಿ ಮಾಡುವಂತಹ ಒಂದು ರೆಸಿಪಿ ಇದು. ಮತ್ತು ನಮಗೆ ತಿನ್ನಬೇಕು ಏನಾದರೂ, ಈಗಂತೂ ಚಳಿ ಇರೋದ್ರಿಂದ ಸೊ ತುಂಬಾ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ. ಆ ಟೈಮಲ್ಲಿ ನೀವು ದಿಢೀರಾಗಿ ಮಾಡ್ಕೊಳ್ಬೋದು. ಈಗ ನೋಡ್ಬೋದು ಚಕ್ಲಿ ಹಾಕ್ತಿರೋದು ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ, ಎಲ್ಲೂ ಕೂಡ ಕಟ್ಟಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಿ ನೀಟಾಗಿ ಇಟ್ಟರು ಕೂಡ ಅದು ಆರಾಮಾಗಿ ಬರ್ತಾ ಇದೆ. ಇದೇ ರೀತಿಯಾಗಿ ನೀವು ಕೂಡ ಸ್ವಲ್ಪ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಟೈಟಾಗಿ, ಅಂದರೆ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ತೀರಾ ಗಟ್ಟಿ ಬೇಡ, ಕಟ್ಟಾಗ್ಬಿಡುತ್ತೆ. ಒಂದು ಮೀಡಿಯಮ್ ಆಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡ ನಂತರ ಇವಾಗ ನಾನು ಮತ್ತೆ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಬರ್ತಾ ಇದೆ ಅಂತ. ಹಿಂಗೆ ಎಳೆದಾಡಿದ್ರೂ ಕೂಡ ಕಟ್ ಆಗ್ತಾ ಇಲ್ಲ. ಅಷ್ಟರಲ್ಲೇ ಗೊತ್ತಾಗುತ್ತೆ ನಾವು ಮಾಡ್ತಿರೋವಂಥ ಚಕ್ಲಿ ಪರ್ಫೆಕ್ಟ್ ಆಗಿದೆ ಅಂತ. ಸೊ ಈಗ ಆಗಿರೋವಂಥದ್ದನ್ನೆಲ್ಲ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಿರಬೇಕು, ಆಗ ನಾವು ಚಕ್ಲಿಯನ್ನು ಒಂದೊಂದಾಗಿ ಹಾಕ್ಕೊಳ್ಬೇಕು. ಓಕೆ, ಎಣ್ಣೆ ಕಾಯ್ದಲೇ ಹಾಕ್ಕೊಳ್ಬೇಡಿ, ಎಣ್ಣೆ ಕಾದಿರಬೇಕು. ನಾವೀಗ ಚಕ್ಲಿಯನ್ನು ಫ್ರೈ ಮಾಡೋದು ಹೇಗೆ ಅಂತ ಅಂದರೆ, ಮೊದಲನೇದಾಗಿ ಇದನ್ನು ನೀವು ಸ್ವಲ್ಪ ದೂರ ಹಾಕ್ಕೊಳ್ಳಿ. ಹತ್ತತ್ರನೇ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಂಡ್ರೆ ಅದನ್ನು ನಾವು ಮತ್ತೆ ಬಿಡ್ಸೋಕೆ ಹೋದರೆ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಎರಡೂ ಸೈಡ್ ಕೂಡ ನಾನು ಬೇಯಿಸ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಯಾಕೆಂದರೆ ಕಡಲೆ ಹಾಕಿದ್ದೀವಲ್ಲ, ಅದರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಬಟ್ ಇದು ಮಾಮೂಲಿ ಚಕ್ಲಿ ಮಾಡಿದಾಗ ಎಷ್ಟು ಕೆಂಪಗೆ ಬರುತ್ತಲ್ಲ, ಆ ರೀತಿ ಅಂತೂ ಬರೋದಿಲ್ಲ. ತುಂಬಾ ಈಸಿಯಾಗಿ ನೋಡಿ, ಈ ಥರ ಎಣ್ಣೆಯಲ್ಲಿ ಬಬಲ್ಸ್ ಕಮ್ಮಿ ಆಗ್ತಿದೆ ಅಂದರೆ ನಮಗೆ ಆಗಿ ಈ ಚಕ್ಲಿ ಕರೆಕ್ಟಾಗಿ ಬೆಂದಿದೆ ಅಂತ. ಸೊ ನೋಡ್ಬೋದು, ಬಿಳಿ ಬಿಳಿ ಚಕ್ಲಿ, ತುಂಬಾ ಇನ್ಸ್ಟೆಂಟಾಗಿ ಮಾಡಿರುವಂತಹ ಚಕ್ಲಿ. ನೀವು ಖಂಡಿತವಾಗ್ಲೂ ಒಂದ್ಸಲ ಇದನ್ನು ತಯಾರಿಸಿ ತಿಂತಾ ಇದ್ದರೆ ಬಾಯಲ್ಲೇ ಕರಗೋಗುತ್ತೆ. ಅಷ್ಟು ಟೇಸ್ಟಿಯಾಗಿರುವಂತಹ ಅದ್ಭುತವಾಗಿರುವಂಥ ಒಂದು ಚಕ್ಲಿ ರೆಸಿಪಿ. ನಂತರ ಮತ್ತೆ ನಾನು ಚಕ್ಲಿಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸೊ ನೀವು ಕೂಡ ಖಂಡಿತವಾಗ್ಲೂ ಇದೇ ರೀತಿ ಒಂದು ಚಕ್ಲಿ ಮಾಡಿ ತಿಂತೀರಾ ಅಂತ ನಾನು ಭಾವಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಗಣೇಶ ಹಬ್ಬಕ್ಕೆ ಖಂಡಿತವಾಗ್ಲೂ ತಯಾರಿಸ್ಬೋದು. ಈ ಒಂದು ರೆಸಿಪಿಯನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಆಗಿರುವಂತಹ ಒಂದು ಚಕ್ಲಿಯನ್ನು ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ರುಚಿಯಾಗಿರುವಂಥ, ಈಸಿಯಾಗಿರುವಂಥ, ಕೇವಲ 10 ನಿಮಿಷದಲ್ಲಿ ಮಾಡುವಂಥ ಗರಿ ಗರಿಯಾದ ಇನ್ಸ್ಟೆಂಟ್ ಬಿಳಿ ಚಕ್ಲಿನ ತಯಾರಿಸಿ ತಿನ್ನಿ ಮತ್ತು ಹೇಗಿತ್ತು ಅಂತ ತಿಳಿಸಿ. ಓಕೆ, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.